ಊರಿಗೆ ಹೋಗ್ದಂದ್ರೆ ಕಾಣಿ ಎಲ್ಲಿದ್ದ ಖುಷಿ. ನಮಸ್ಕಾರ, ನಾನು ನಿಮ್ಮ ಕುಂದಾಪುರ ಕನ್ನಡಿಗ. ಮಕರ ಸಂಕ್ರಾಂತಿ ಅಂದೇಳಿ ಆಲ್ಮೋಸ್ಟ್ ಬೆಂಗಳೂರಿಂದ ಎಲ್ಲ ಊರಿಗೆ ಹೋದ್ರೆ ನಾವು ಗೊರಗುಂಟೆಪಾಳ್ಯದಿಂದ ಬಸ್ ಹತ್ತಂತ ನಾನು ಆಫೀಸಿಂದ ಗೊರಗುಂಟೆಪಾಳ್ಯ ಡೈರೆಕ್ಟ್ ಬಸ್ ಸ್ಟಾಪಿಗೆ ಬಂದೆ. ನಮ್ಮ ಆಫೀಸ್ ಮಾನ್ಯತೆ ಟೆಕ್ ಪಾರ್ಕ್, ಹಂಗೆ ಸೀದಾ ಗೊರಗುಂಟೆಪಾಳ್ಯ ಬಂದೆ ಬಸ್ ಹತ್ತು ಅಂತ ಸೀದಾ ಅಲ್ಲಿಗೆ ಡೈರೆಕ್ಟ್ ಬುಕ್ ಮಾಡಿದ್ದೆ ಆಯಿತು. ಎಕ್ಸಾಕ್ಟ್ ಬೆಂಗಳೂರಿಗೆ ಬಂದು 1.5 ವರ್ಷದಾಗೆ ಒಂದು 15 ಸತಿ ಊರಿಗೆ ಹೋಯ್ನೇನು. ಊರಿಗೆ ಹೋಗ್ದು ಇದೇ ಐತೆ. ಪ್ರತಿ ತಿಂಗಳು ಹಬ್ಬ ಅಂದರೂ ನಾವು ರೆಡಿ ಆಗಿ, ಯಾಕಂದ್ರೆ ನಮ್ಗೆ ಆ ಹುಟ್ಟು ದೂರ ಅಷ್ಟು ಆಸೆ. ಕುಂದಾಪುರ ಅಂದರೆ ಜೀವ ನಮಗೆ. ಸೌಮ್ಯ ಬಸ್ ಗೊರಗುಂಟೆಪಾಳ್ಯ ಪೀಪಲ್ ಟ್ರೀ ಹಾಸ್ಪಿಟ್ಲ್ ಹತ್ರ ಬಂತು. ಒಂದು 10 ಗಂಟೆ ಆಯಿತು ವಾಪಸ್ಸೊತ್ತಿಗೆ. ಬಸ್ ಒಳಗೆ ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿರ್ತಿದ್ರೆ, ಜಾಸ್ತಿ ಜಂಪ್ ಇಲ್ಲ. ಡ್ರೈವರ್ ಒಳ್ಳೆ ರೀತಿಯಾಗಿ ಸ್ಮೂತಾಗಿ ಡ್ರೈವಿಂಗ್ ಮಾಡ್ಕೊಂಡು ಆರಾಮಾಗಿ ಶಿಸ್ತಾಗಿ ಕರ್ಕೊಂಬಂದ. ನಮ್ಗೆ ನಿದ್ರೆ ಬಂದದ್ದು ಗೊತ್ತಿಲ್ಲ. ಬೆಳಿಗ್ಗೆ ಎದ್ದಕ್ಕಂತೆ ಆಲ್ಮೋಸ್ಟ್ ಕೋಟ ಬಂದಾಗಿದ್ದಿತ್ತು. ಮತ್ತೆ ಫೋನೆಲ್ಲ ಹುಡುಕಿ ಆರಾಮ್ ಕಾಂಬತ್ತಿ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಹತ್ರ ಬಂದಿದ್ದಿತ್ತು. ನಾವು ಇಲ್ಲೇ ಇಡೋದಿಲ್ಲ, ಆಲ್ಮೋಸ್ಟ್ ಕುಂದಾಪುರದಲ್ಲಿ ಇಡುವ ಸುಮಾರು ಜನ ಇರ್ತಾರೆ. ಅವರೆಲ್ಲ ಇಳ್ಕೊಂಡ್ರೆ ನಾವು ಸೀದಾ ಬೈಂದೂರಿಗೆ ಹೋಗ್ಬೇಕಿತ್ತಲ್ಲ. ಬೈಂದೂರಿಗೆ ನಾರ್ಮಲಾಗಿ ಕುಂದಾಪುರದಲ್ಲಿ ಅಂತಾರೆ ಲಗೇಜ್ ಎಲ್ಲ ಇದ್ದರೆ ಅವ್ರನ್ನೆಲ್ಲ ಇಳಿಸ್ಬಿಟ್ಟು ಆಮೇಲೆ ಸೀದಾ ನಮ್ಮ ಬೈಂದೂರಿಗೆ ಬರೋದು. ಮತ್ತು ಯಾರು ಪ್ಯಾಸೆಂಜರ್ ಇದ್ದರೆ ಅವ್ರನ್ನೆಲ್ಲ ಇಳಿಸಿ ಸೀದಾ ಆಮೇಲೆ ಬೈಂದೂರಿಗೆ ಬರುತ್ತೆ. ಇದು ಮರವಂತಿ ಬೀಚ್. ಇದು ಫುಲ್ ಫೇಮಸ್ ಇತ್ತು ನಮ್ಮ ಕುಂದಾಪುರದಲ್ಲಿ. ಫೇಮಸ್ ಇರುವಂಥ ಬೀಚ್ ಅಂದರೆ ಮರವಂತಿ ಬೀಚ್. ಇದ್ರ ವೀಡಿಯೋನ ನಮ್ಮ ಚಾನಲಲ್ಲಿ ನಾನು ಹಾಕಿದ್ದೆ. ಒಂದು ಡ್ರೋನ್ ವ್ಯೂವದ್ದು ಒಂದು ವೀಡಿಯೋ ಹಾಕಿದ್ದೆ, ಆಮೇಲೆ ಒಂದು ನಾರ್ಮಲ್ ವೀಡಿಯೋ ಹಾಕಿದ್ದೆ. ಸೊ ಒಂದು ಸಲ ಅದನ್ನು ನೋಡ್ಕೊಂಬನ್ನಿ. ಸೊ ಫೈನಲಿ ನಾವು ಎಡ್ತ್ರೆ ಬೈಪಾಸ್ ಕೊಲ್ಲೂರು ರೋಡ್ ಅಲ್ಲಿಗೆ ಬಂದು ರೀಚ್ ಆಯಿತು. ಅಲ್ಲಿಂದ ಸೀದಾ ಆಟೋದಲ್ಲಿ ನಮ್ಮ ಮನೆಗೆ ಬಂತು. ಸೊ ಇನ್ಮೇಲೆ ಏನಿದ್ರು ಇದ್ರದ್ದೆಲ್ಲ ಆಲ್ಮೋಸ್ಟ್ ಎಷ್ಟು ವೀಡಿಯೋ ಕವರ್ ಮಾಡೋಕ್ಕಂತ ಅಷ್ಟು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೆ. ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತು ಬೈಂದೂರಿದ್ದು ಏನಿತ್ತು ನಮ್ಮ ಸರೌಂಡಿಂಗ್ ಇದು, ಆ ಬೈಂದೂರಿದ್ದು ವೀಡಿಯೋ ಎಲ್ಲ ಆದಷ್ಟು ಅಪ್ಲೋಡ್ ಮಾಡುತ್ತೆ. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.